ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನೆ ಮನೆ ಕನ್ನಡಿಗ ಚಾನೆಲ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವತ್ತು ನಾನು ಪುಷ್ಪ ಸಿನಿಮಾದ ಬಗ್ಗೆ ರಿವ್ಯೂ ನೀಡಲು ಬಂದಿದ್ದೇನೆ. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಇನ್ನು ಪುಷ್ಪ ಸಿನಿಮಾ. ಈ ಸಿನಿಮಾವು ಅಲ್ಲು ಅರ್ಜುನ್ ರವರದಾಗಿದ್ದು ರಶ್ಮಿಕಾ ಮಂದನ್, ಧನಂಜಯ್, ಫಹಾದ್ ಫಾಸಿಲ್, ಅಜಯ್ ಮುಂತಾದ ಕೆಲವು ನಟರು ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಅವಿನಾಶ್ ಜಿ ರಾಮ್ ರಂಗಸ್ಥಳಂ ನಂತಹ ಹಿಟ್ ಸಿನಿಮಾ ನೀಡಿ ಸುಕುಮಾರ್ ಮತ್ತು ಅಲ್ಲ ವೈಕುಂಠಪುರಂ ಎನ್ನುವ ರೀತಿಯ ಸೂಪರ್ ಹಿಟ್ ಸಿನಿಮಾ ನೀಡಿದ ನಟ ಅಲ್ಲು ಅರ್ಜುನ್. ಇವರಿಬ್ಬರ ಒಟ್ಟಿಗೆ ಸೇರಿದಾಗ ಸಹಜವಾಗಿ ನಿರೀಕ್ಷೆ ಜೋರಾಗಿರುತ್ತದೆ. ಹಾಗಾಗಿಯೇ ಪುಷ್ಪ ಮೇಲೆ ಇನ್ನಿಲ್ಲದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು ಸಿನಿಪ್ರಿಯರು. ಚಿತ್ರದಲ್ಲೊಂದು ಡೈಲಾಗ್ ಇದೆ, ಪುಷ್ಪ ಅಂದ್ರೆ ಫ್ಲವರ್ ಅಂದ್ಕೊಂಡ್ರಾ, ಫೈರ್ ಅಂತ ಅಂದರೆ ಸಿನಿಮಾ ನೋಡಿದವರಿಗೆ ಮಾತ್ರ ಅದ್ಯಾಕೋ ಅಷ್ಟೊಂದು ಫೈರ್ ಕಾಣಿಸಲಿಲ್ಲ ಅನ್ನೋದಂತೂ ಸತ್ಯ. ಹಾಗಾದರೆ ಈ ಸಿನಿಮಾ ಕತೆ ಏನು, ಸಿನಿಮಾ ಹೇಗಿದೆ, ಮುಂದೆ ನೋಡೋಣ ಬನ್ನಿ. ಶೇಷಾಚಲಂನ ಕಾಡಿನ ದೊರೆ ಪುಷ್ಪ. ಶೇಷಾಚಲಂ ಕಾಡಿನಲ್ಲಿ ರಕ್ತಚಂದನ ಕಳ್ಳ ಸಾಗಾಣಿಕೆ ಮಾಡುವವರು ಒಂದು ದೊಡ್ಡ ಗುಂಪೇ ಇರುತ್ತದೆ. ಪೊಲೀಸರು ಅರಣ್ಯಾಧಿಕಾರಿಗಳು ಕಣ್ತಪ್ಪಿಸಿ ರಕ್ತಚಂದನ ಕಳ್ಳ ಸಾಗಾಣಿಕೆ ಮಾಡುತ್ತಾ ಕೋಟಿ ಸಂಪಾದಿಸುವುದು ಅಲ್ಲಿನವರ ಕಸುಬು. ಇದರಲ್ಲಿ ರಾಜಕೀಯ ಪುಡಾರಿಗಳು ಕೈ ಕೂಡ ಇದೆ. ಆ ಗುಂಪಿನಲ್ಲಿ ಕೆಲಸ ಮಾಡುವ ಪುಷ್ಪ ಅಂದರೆ ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪರಾಜ್. ನಂತರ ಆ ದಂಧೆಯಲ್ಲಿ ಆತ ಹೇಗೆ ಮರೆಯುತ್ತಾನೆ ಅನ್ನೋದೇ ಕತೆ. ನೆನಪಿರಲಿ, ಪಾರ್ಟ್ 1ರಲ್ಲಿ ಪುಷ್ಪ ಪಾತ್ರದ ಬೆಳವಣಿಗೆ ಬಗ್ಗೆ ಮಾತ್ರ ಹೇಳಲಾಗಿದೆ. ಆತ ಹಣ ಅಂತಸ್ತಿನಿಂದ ಪ್ರಬಲನಾದ ಮೇಲೆ ಹೇಗೆ ಬದುಕುತ್ತಾನೆ ಅನ್ನೋದು ಪಾರ್ಟ್ 2ರಲ್ಲಿ ಹೇಳಲಿದ್ದಾರೆ ನಿರ್ದೇಶಕರು. ಸುಧಾರನ್ ಕತೆ. ಅಸಾಧಾರಣ ಮೇಕಿಂಗ್. ನಿರ್ದೇಶಕ ಸುಕುಮಾರ್ ಮಾಡಿಕೊಂಡಿರುವ ಕಥೆಯಲ್ಲಿ ಅಂಥ ವಿಶೇಷತೆಗಳೇನಿಲ್ಲ. ಇಡೀ ಕತೆ 20 ವರ್ಷಗಳ ಹಿಂದೆ ನಡೆಯುತ್ತಿರುವಂತೆ ತೋರಿಸಲಾಗಿದೆ. ರಕ್ತಚಂದನ ಕಳ್ಳ ಸಾಗಾಣಿಕೆಯ ಪ್ರಮುಖ ಅಂಶವಾಗಿದ್ದರೂ ರಕ್ತಚಂದನ ಮರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಯತ್ನವನ್ನು ನಿರ್ದೇಶಕರು ಮಾಡಿಲ್ಲ. ಅದನ್ನೇಕೆ ಭೂಮಿ ಮೇಲೆ ಬೆಳೆಯುವ ಬಂಗಾರ ಅಂತ ಕರೀತಾರೆ ಅನ್ನೋದನ್ನು ಹೇಳಬಹುದಿತ್ತು. ಬಹುತೇಕ ಸಮಯವನ್ನು ಅಲ್ಲು ಅರ್ಜುನ್ ಪಾತ್ರಕ್ಕೆ ಬಿಲ್ಡಪ್ ನೀಡುವುದಕ್ಕೆಂದೇ ವ್ಯಯಿಸಲಾಗಿದೆ. 179 ನಿಮಿಷ ಸುದೀರ್ಘ ಅವಧಿಯಲ್ಲಿ ಬಹುತೇಕ ಎಲ್ಲ ದೃಶ್ಯಗಳಲ್ಲಿಯೂ ಅಲ್ಲು ಅರ್ಜುನ್ ಕಾಣಿಸಿಕೊಂಡಿದ್ದಾರೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ನಡುವೆ ತೀವ್ರತೆ ಇಲ್ಲದೆ ಲವ್ ಮೇಕಿಂಗ್ ಸೀಸನ್ಗಳ ಬೇಸರ ಮೂಡಿಸುತ್ತದೆ. ಕಥೆಯ ಗಟ್ಟಿತನವನ್ನು ಕಟ್ಟುವಲ್ಲಿ ಚಿತ್ರಕಥೆ ವಿಫಲವಾಗಿದೆ. ಪೇಲವ ಹಾದಿ ಹಿಡಿದು ನಿರೂಪಣೆ ಕೊನೆಯವರೆಗೂ ಸರಿಯಾದ ಹಳಿಗೆ ಮರಳುವುದೇ ಇಲ್ಲ. ಪಾರ್ಟ್ 2ಗೆ ಕಂಟೆಂಟ್ ಬೇಕಂತಲ್ಲೋ ಏನೋ ಅನಗತ್ಯ ದೃಶ್ಯಗಳನ್ನೆಲ್ಲ ಸೇರಿಸಿ ಪಾರ್ಟ್ 1 ಮಾಡಿ ಮುಗಿಸಿದ್ದಾರೆ ಎನಿಸದೇ ಇರೋದು. ಹಾಡುಗಳಿಂದ ಮೋಡಿ ಮಾಡಿದ ದೇವಶ್ರೀ ಪ್ರಸಾದ್ ಹಿನ್ನೆಲೆ ಸಂಗೀತದಲ್ಲಿ ಅಷ್ಟೇನೂ ಗಮನ ಸೆಳೆಯುವುದಿಲ್ಲ. ಛಾಯಾಗ್ರಹಣದ ಕೆಲಸ ಮೆಚ್ಚುಗೆಗೆ ಅರ್ಹವಾಗಿದೆ. ಅರಣ್ಯದಲ್ಲಿ ಫೈಟಿಂಗ್, ಬೇಸಿಂಗ್, ಚೇಸಿಂಗ್ ದೃಶ್ಯಗಳನ್ನು ಪರಿಣಾಮಕಾರಿಯಾಗಿ ಅವರು ಸೆರೆ ಹಿಡಿದಿದ್ದಾರೆ. ಹೀರೋ ಮುಖಕ್ಕೆ ಬಟ್ಟೆ ಕಟ್ಟಿ ಮಾಡಿರುವ ಫೈಟ್ ಸೀನ್ ಮಜಾ ನೀಡುತ್ತದೆ. ರಕ್ತಚಂದನದ ತುಂಡುಗಳನ್ನು ನೀರಿಗೆ ಹಾಕುವ ಸೀನ್ ಕೂಡ ವಾವ್ ಎನಿಸುತ್ತದೆ. ಸಮಾಂತ ಕಾಣಿಸಿಕೊಂಡಿರೋ ಅಂಟವಾ ಮಾವ ಹಾಡು ನೋಡಲು ಮತ್ತು ಕೇಳಲು ಚೆನ್ನಾಗಿದೆ. ಆದರೆ ಕತೆಗೆ ಅದರಿಂದ ಯಾವುದೇ ಲಾಭವಿಲ್ಲ. ಕಲಾವಿದರ ನಟನೆ ಹೇಗಿದೆ. ಪುಷ್ಪರಾಜ್ ಪಾತ್ರದಲ್ಲಿ ನಟ ಅಲ್ಲು ಅರ್ಜುನ್ ಪರಕಾಯ ಪ್ರವೇಶ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಸ್ಟೈಲಿಶ್ ಸ್ಟಾರ್ ಎನಿಸಿಕೊಂಡಿದ್ದರೂ ಈ ಪಾತ್ರಕ್ಕಾಗಿ ಮಾತ್ರ ಅವರು ಡಿ-ಗ್ಲಾಮರ್ ಆಗಿದ್ದಾರೆ. ಪುಷ್ಪ ಪಾತ್ರದ ವಿಭಿನ್ನ ಮ್ಯಾನರಿಸಂ ಮೂಲಕ ರಂಜಿಸುತ್ತಾರೆ. ಚಿತ್ತೋರ ಪ್ರಾಂತ್ಯದ ತೆಲುಗು ಸಂಭಾಷಣೆಯನ್ನು ಸೊಗಸಾಗಿ ಹೇಳಿದ್ದಾರೆ ಅವರು. ಈ ಬಾರಿ ಡ್ಯಾನ್ಸ್ಗಿಂತಲೂ ಆಕ್ಷನ್ ಮೂಲಕ ಮಿಂಚಿದ್ದಾರೆ. ಹಳ್ಳಿ ಹುಡುಗಿ ಶ್ರೀವಲ್ಲಿಯಾಗಿ ರಶ್ಮಿಕಾ ಮಂದನ ಕಾಣಿಸಿಕೊಂಡಿದ್ದಾರೆ. ಅವರು ಕೂಡ ಇದೇ ಮೊದಲ ಬಾರಿಗೆ ಡಿ-ಗ್ಲಾಮರಸ್ ಪಾತ್ರ ಮಾಡಿದ್ದಾರೆ. ಆದರೆ ಅವರ ಪಾತ್ರಕ್ಕೆ ಅಷ್ಟೇನೂ ಹೆಚ್ಚಿನ ದೃಶ್ಯಗಳು ಸಿಕ್ಕಿಲ್ಲ. 2 ಹಾಡು 4 ದೃಶ್ಯಗಳಿಗಷ್ಟೇ ಅವರು ಸೀಮಿತ. ಬನ್ವರ್ ಸಿಂಗ್ ಶೇಖಾವತ್ ಎಂಬ ಖಡಕ್ ಪೊಲೀಸ್ ಪಾತ್ರದಲ್ಲಿ ಫಹಾದ್ ಫಾಸಿಲ್ ಚಪ್ಪಾಳೆ ಗಿಟ್ಟಿಸುತ್ತಾರೆ. ಕಡೆ ಕ್ಷಣದಲ್ಲಿ ಪ್ರತ್ಯಕ್ಷವಾಗಿ ಅವರು ಪಾರ್ಟ್ 2ರಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ಳಲಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ.
ಜಾಲಿಯಾಗಿ ಮಿಂಚಿದ ಡಾಲಿ ಧನಂಜಯ್ಗೆ ಜಾಲಿ ರೆಡ್ಡಿ ಎಂಬ ಖಡಕ್ ವಿಲನ್ ಪಾತ್ರ ಸಿಕ್ಕಿದೆ. ಎಂದಿನಂತೆ ವಿಲನ್ ಆಗಿ ಅಬ್ಬರಿಸುವ ಧನಂಜಯ್ ಗಮನ ಸೆಳೆಯುತ್ತಾರೆ. ಕೆಲವು ಸೀನ್ಗಳಲ್ಲಿ ಕಾಣಿಸಿಕೊಂಡರೂ ತಮಗೆ ಸಿಕ್ಕ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಶಿಲ್ಲೆಗಿಟ್ಟಿಸಿಕೊಳ್ಳುತ್ತಾರೆ. ಅವರ ಪಾತ್ರಕ್ಕೂ ಕೂಡ ಪಾರ್ಟ್ 2 ರಲ್ಲಿ ಜಾಸ್ತಿ ಸ್ಕೋಪ್ ಇದೆ ಎನಿಸುತ್ತದೆ. ಅಜಯ್ ಘೋಷ್, ಸುನಿಲ್ ಅನುಸಾಯ್, ರಾವ್ ರಮೇಶ್, ಅಲ್ಲು ಅರ್ಜುನ್ ಸ್ನೇಹಿತನ ಪಾತ್ರಧಾರಿ ಎಲ್ಲರೂ ಕೂಡ ಪಾತ್ರಗಳಿಗೆ ಒಗ್ಗಿಕೊಂಡಿದ್ದಾರೆ. ಪದೇ ಚಿತ್ರದ ಹೀರೋ ತಗ್ಗದೇ ಇಲ್ಲ ಎಂದು ಡೈಲಾಗ್ ಹೊಡೆಯುತ್ತಾನೆ. ಹಾಗೆ ಹೀರೋಯಿಸಂಗೆ ಜಾಸ್ತಿ ಒತ್ತು ಕೊಡುವುದರ ಬದಲು ಚಿತ್ರದ ಅವಧಿಯನ್ನು ತಗ್ಗಿಸಿ ಅನಾವಶ್ಯಕ ದೃಶ್ಯಗಳಿಗೆ ಕತ್ತರಿ ಪ್ರಯೋಗಿಸಿ ಚಿತ್ರಕಥೆಯನ್ನು ಪರಿಣಾಮಕಾರಿಯಾಗಿಸಿದ್ದಾರೆ. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ, ಫೈರ್ ಅಂತ ಫ್ಯಾನ್ಸ್ ಕೂಡ ಹೇಳುತ್ತಿದ್ದಾರೇನೋ ಈ ಡೈಲಾಗ್ನ ಮೂಲಕ ಮಿಂಚಿದ್ದಾರೆ ಅಲ್ಲು ಅರ್ಜುನ್. ಈ ಸಿನಿಮಾದ ರಿವ್ಯೂ ಇಷ್ಟ ಆಗಿದೆ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.